ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ಅಶ್ವಿನಿ ದೇವತೆಗಳು ಓಡಾಡುವ ಈ 20 ನಿಮಿಷಗಳಲ್ಲಿ ಯಾವುದೇ ಚಿಕ್ಕ ಕೆಲಸ ಮಾಡಿದ್ರೂ, ಏನೇ ಬೇಡ್ಕೊಂಡ್ರೂ ತಕ್ಷಣವೇ ನೆರವೇರುತ್ತದೆ. ನಿತ್ಯ ಜೀವನದಲ್ಲಿ ಕೂಡ ನಾವೆಷ್ಟು ಕೋರಿಕೆಗಳನ್ನ ಬೇಡ್ತಿರ್ತೇವೆ. ನಮಗೆ ಅದು ಬೇಕು ಇದು ಬೇಕೆಂದು ಬೇಡ್ತಲೇ ಇರ್ತೇವೆ. ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕೆಂದು ಬೇಡ್ಕೊಳ್ತಲೇ ಇರ್ತೇವೆ. ಅಸಲಿಗೆ ಆ ಕೋರಿಕೆಗಳನ್ನ ನಾವು ಯಾವ ಸಮಯದಲ್ಲಿ ಬೇಡ್ಕೊಳ್ಬೇಕು, ಸಮಸ್ಯೆಗಳು ಪರಿಹಾರವಾಗಬೇಕೆಂದು ನಾವು ಯಾವಾಗ ಅಂದ್ಕೊಳ್ಬೇಕು, ಯಾವ ಸಮಯದಲ್ಲಿ ನಮ್ಮ ಬಯಕೆಗಳು ಈಡೇರಬೇಕೆಂದು ಬೇಡ್ಕೊಂಡ್ರೆ ಅವು ನೆರವೇರುತ್ತವೆ, ಹಾಗೆಯೇ ಯಾವ ಸಮಯದಲ್ಲಿ ಬೇಡ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ದೂರವಾಗ್ತವೆ ಅನ್ನೋ ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾಗಿ ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಶ್ವಿನಿ ದೇವತೆಗಳೇ ತಥಾಸ್ತು ದೇವತೆಗಳು. ಅಶ್ವಿನಿ ದೇವತೆಗಳು ಸೂರ್ಯ ಪುತ್ರರು. ಇವರು ಅವಳಿ ಮಕ್ಕಳು. ಇವರ ಸಹೋದರಿ ಉಷಾ. ಹೀಗೆ ಇವರನ್ನ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳಿಸುತ್ತಾರೆ. ಅನಂತರ ಅವರು ರಥವನ್ನ ಏರಿ ಅವರ ಸಹೋದರಿ ಉಷಾಳನ್ನ ಮುಂದೆ ಕೂರಿಸಿಕೊಂಡು ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸುತ್ತಾರೆ. ಇಲ್ಲಿ ಇವರು ಪ್ರಯಾಣ ಬೆಳೆಸುತ್ತಿರುವ ರಥದ ಹೆಸರು ಹಿರಣ್ಯವರ್ಧಂತದ, ಅಂದರೆ ಅಸ್ತು ಎಂದರ್ಥ. ಮನುಷ್ಯರು ಏನಾದ್ರೂ ಅನ್ನಬಾರದ ಮಾತುಗಳನ್ನ ಪದೇ ಪದೇ ಹೇಳ್ತಿದ್ರೆ ತಥಾಸ್ತು ದೇವತೆಗಳು ತಕ್ಷಣ ತಥಾಸ್ತು ಎಂತಾರೆ. ಈ ರೀತಿಯಾಗಿ ತಥಾಸ್ತು ಅನ್ನುವವರೇ ತಥಾಸ್ತು ದೇವತೆಗಳೆಂದು ಕರೀತಾರೆ. ಸೂರ್ಯನ ಹೆಂಡತಿಯಾಗಿರುವ ಸಂಧ್ಯಾದೇವಿ ಸೂರ್ಯನ ಶಾಖವನ್ನ ತಾಳಲಾರದೆ ಕುದುರೆಯ ರೂಪವನ್ನ ಧರಿಸಿ ಕುದುರೆಯ ಲೋಕಕ್ಕೆ ಹೋಗ್ತಾರೆ. ಅನಂತರ ಸೂರ್ಯದೇವನು ಕುದುರೆಯ ರೂಪದಲ್ಲಿರುವ ಸಂಧ್ಯಾದೇವಿಯನ್ನ ನೋಡಿ ತಾವು ಕೂಡ ಕುದುರೆಯ ರೂಪವನ್ನ ಧರಿಸ್ತಾರೆ. ಈ ರೀತಿಯಾಗಿ ಇವರಿಬ್ಬರ ಶೃಂಗಾರದಿಂದ ಜನಿಸಿದವರೇ ಅಶ್ವಿನಿ ಕುಮಾರರು. ಇವರನ್ನೇ ತಥಾಸ್ತು ದೇವತೆಗಳು, ದೇವತಾ ವೈದ್ಯರು ಎಂದು ಕೂಡ ಕರೀತಾರೆ. ಅಶ್ವಿನಿ ದೇವತೆಗಳು ಯಾವಾಗಲೂ ಬಂಗಾರದ ರಥದ ಮೇಲೆ ಪ್ರಯಾಣ ಮಾಡ್ತಾರೆ. ಇವರು ತುಂಬಾ ವೇಗವಾಗಿ ಪ್ರಯಾಣ ಮಾಡ್ತಾ ಇರ್ತಾರೆ. ಹೋಗುವ ಮಾರ್ಗದಲ್ಲಿ ತಥಾಸ್ತು ಎನ್ನುತ್ತಾ ವೇದ ಮಂತ್ರಗಳನ್ನ ಪಠಿಸುತ್ತಾ ಹೋಗ್ತಾ ಇರ್ತಾರೆ. ಯಜ್ಞ ಯಾಗಾದಿಗಳು ನಡೆಯುವ ಸ್ಥಳದಲ್ಲಿ ಇವರು ಹೆಚ್ಚಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಅಶ್ವಿನಿ ದೇವತೆಗಳ ಕೈಯಲ್ಲಿ ಒಂದು ಬೆತ್ತವನ್ನ ಹಿಡಿದುಕೊಂಡು ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತೋ ಅಲ್ಲೆಲ್ಲ ಹೋಗಿ ಯಜ್ಞ ಯಾಗಾದಿಗಳ ಸಮೀಪದಲ್ಲಿರುವ ಪೂಜೆ, ಅವುಗಳಿಗೆ ಸಂಬಂಧಪಟ್ಟ ವಸ್ತುಗಳನ್ನ, ಯಜ್ಞ ಯಾಗಾದಿಗಳನ್ನ ಮಾಡುವವರನ್ನ ಆ ಬೆತ್ತದಿಂದ ಮುಟ್ಕೊಂಡು ಹೋಗ್ತಿರ್ತಾರೆ. ಇದರಿಂದ ಯಜ್ಞ ಯಾಗಾದಿಗಳನ್ನ ಮಾಡೋದ್ರಿಂದ ವಿಶೇಷವಾದ ಪ್ರಯೋಜನಗಳು ದೊರಕಿ ಸಕಲ ಶುಭವು ದೊರೆಯುತ್ತದೆ. ಇತರರಿಗೆ ಒಳ್ಳೆಯದನ್ನ ಬಯಸುವವರು ಯಾರಾದರೂ ಅವರಿಗೆ ತಥಾಸ್ತು ಎಂದರೆ ಅದು ಕೂಡ ಖಂಡಿತವಾಗಿಯೂ ನೆರವೇರುತ್ತದೆಯಂತೆ. ಅಶ್ವಿನಿ ಕುಮಾರರು ಒಂದು ಕೈಯಲ್ಲಿ ಆಯುರ್ವೇದದ ಗ್ರಂಥವನ್ನ, ಮತ್ತೊಂದು ಕೈಯಲ್ಲಿ ಅಭಯ ಹಸ್ತವನ್ನ ತೋರಿಸುತ್ತಾ ಓಡಾಡ್ತಾ ಇರ್ತಾರೆ. ನಮ್ಮ ಬಗ್ಗೆ ನಾವು ಏನಾದ್ರೂ ಅನ್ಕೊಂಡ್ರೆ ಅವರು ತಕ್ಷಣ ತಥಾಸ್ತು ಎಂತಾರೆ ಎಂದು ಅವರು ಹೆಚ್ಚಾಗಿ ಸಂಧ್ಯಾ ಸಮಯದಲ್ಲಿ, ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ಓಡಾಡ್ತಾ ಇರ್ತಾರೆ ಎಂದು ಶಾಸ್ತ್ರಗಳು ಹೇಳ್ತಾವೆ. ಆದ್ರಿಂದಲೇ ಯಾವಾಗಲಾದ್ರೂ ಅನಾರೋಗ್ಯ ಸಮಸ್ಯೆ ಬಂದರೆ ಅಶ್ವಿನಿ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರ ಜಪವನ್ನ ಮಾಡಿದ್ರೆ ಅನಾರೋಗ್ಯ ಸಮಸ್ಯೆಯಿಂದ ಹೊರಗೆ ಬರಬಹುದು. ಈ ಅಶ್ವಿನಿ ದೇವತೆಗಳು ಎಷ್ಟೋ ಸಾರಿ ಆರೋಗ್ಯ ಸಮಸ್ಯೆ ಇದ್ದವರ ಆಹ್ವಾನದ ಮೇರೆಗೆ ಬಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿರುವಂತೆ ಪುರಾಣಗಳಲ್ಲಿ ವರ್ಣನೆ ಮಾಡಲಾಗಿದೆ. ಅದೇ ರೀತಿ ಅಶ್ವಿನಿ ಕುಮಾರರು ಒಂದು ಪ್ರತ್ಯೇಕವಾದ ಸಮಯದಲ್ಲಿ ಭೂಲೋಕಕ್ಕೆ ಬಂದು ಎಲ್ಲಾ ಕಡೆ ಕೂಡ ಓಡಾಡ್ತಾ ಇರ್ತಾರೆ. ಆ ಪ್ರತ್ಯೇಕವಾದ ಸಮಯದಲ್ಲಿ ಯಾರು ಈ ಸಮಸ್ಯೆ ಪರಿಹಾರವಾಗಬೇಕೆಂದು ಬೇಡ್ಕೊಳ್ತಾರೋ ಆ ಸಮಸ್ಯೆ ಖಂಡಿತವಾಗಿಯೂ ಪರಿಹಾರವಾಗುತ್ತದೆ. ಸ್ನೇಹಿತರೆ, ಇನ್ನು ಆ ಸಮಯ ಯಾವುದಂದ್ರೆ ಸಂಧ್ಯಾ ಸಮಯ. ಅದನ್ನೇ ಪ್ರದೋಷ ಸಮಯ ಎಂದು ಕೂಡ ಕರೀತಾರೆ. ಪ್ರತಿದಿನ ನೀವು ಪಂಚಾಂಗವನ್ನ ನೋಡ್ತಾ ಇದ್ರೆ ಅದರಲ್ಲಿ ಸೂರ್ಯೋದಯ, ಸೂರ್ಯಾಸ್ತದ ಸಮಯವಿರುತ್ತದೆ. ಸೂರ್ಯಾಸ್ತವಾಗುವ ಸಮಯದ 20 ನಿಮಿಷಗಳ ಮೊದಲು ತುಂಬಾ ಮಂದಿ ಆ ಸಮಯದಲ್ಲಿ ದೀಪವನ್ನ ಬೆಳಗ್ತಾ ಇರ್ತಾರೆ. ಪ್ರತಿದಿನ ನಾವು ಪಂಚಾಂಗವನ್ನ ನೋಡಿದಾಗ ಅಲ್ಲಿ ನಿಮಗೆ ಸೂರ್ಯಾಸ್ತದ ಸಮಯ ಕಾಣಿಸುತ್ತದೆ. ತುಂಬಾ ಮಂದಿ ಆ ಸಮಯದಲ್ಲಿ ದೀಪವನ್ನ ಬೆಳಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವ ಕೋರಿಕೆಯನ್ನ ಕೋರ್ಕೊಳ್ತೀರೋ ಅದು ಅಶ್ವಿನಿ ದೇವತೆಗಳಿಗೆ ಕೇಳಿಸುತ್ತದೆ. ಅವರು ಅಗಾಧವಾದ ಭಕ್ತಿಯಿಂದ, ಶಕ್ತಿಯಿಂದ ಭೂಲೋಕದಲ್ಲಿ ಸಂಚಾರ ಮಾಡ್ತಿರೋ
ಆಗಿರುವುದರಿಂದ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಈ ಸಮಸ್ಯೆ ಪರಿಹಾರವಾಗಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಓಂ ಶ್ರೀ ಅಶ್ವಿನಿ ನಮಃ ಎಂದು ಈ ಮಂತ್ರವನ್ನ ನಿಮ್ಮ ಮನಸ್ಸಿನಲ್ಲಿ ಸಂಧ್ಯಾ ಕಾಲದಲ್ಲಿ ಜಪಿಸಿದ್ರೆ ಆ ಅಶ್ವಿನಿ ದೇವತೆಗಳು ಭೂಲೋಕ ಸಂಚಾರಕ್ಕೆ ಬಂದು ನಿಮ್ಮ ಕೋರಿಕೆಯನ್ನ ಕೇಳ್ತಾರೆ. ಹಾಗೆಯೇ ನಿಮ್ಮ ಸಮಸ್ಯೆಗಳು ಕೂಡ ಖಂಡಿತ ಕೇಳ್ತಾರೆ. ಅದರಿಂದ ನಿಮಗೆ ಎಂತಹ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ ಪರಿಹಾರವಾಗುತ್ತದೆ. ಜೊತೆಗೆ ನಿಮ್ಮ ಎಲ್ಲ ಕೋರಿಕೆಗಳು ಕೂಡ ನೆರವೇರ್ತವೆ. ಆದ್ರಿಂದ ಪ್ರತಿಯೊಬ್ಬರು ತಪ್ಪದೆ ಸೂರ್ಯಾಸ್ತಕ್ಕೂ ಮೊದಲಿನ 20 ನಿಮಿಷದ ಸಮಯವನ್ನ ತಪ್ಪದೆ ಸದುಪಯೋಗ ಮಾಡಿಕೊಳ್ಳಿ. ಒಂದು ವೇಳೆ ನೀವು ಮಂತ್ರ ಜಪವನ್ನ ಮಾಡದೆ ಹೋದ್ರು ಕೇವಲ ಕೋರಿಕೆಯನ್ನಾದ್ರೂ ಕೂಡ ಹೇಳ್ಕೊಳ್ಳಿ. ಮುಖ್ಯವಾಗಿ ಆ ಸಮಯದಲ್ಲಿ ಕೆಟ್ಟ ಮಾತುಗಳನ್ನ ಆಡಬೇಡಿ. ಆ ಸಮಯದಲ್ಲಿ ನೀವು ಯಾರನ್ನಾದರೂ ಬೈದ್ರೆ ಅದು ಖಂಡಿತವಾಗಿಯೂ ಆಗುತ್ತದೆ. ಆ ಸಮಯದಲ್ಲಿ ನಿಮ್ಮ ಮಾತು ಖಂಡಿತವಾಗಿಯೂ ಧನಪರವಾಗಿರಬೇಕು, ಆರೋಗ್ಯದ ಪರವಾಗಿರಬೇಕು. ಅದನ್ನ ಬಿಟ್ಟು ಕೆಟ್ಟ ಮಾತುಗಳನ್ನ ಆಡಬೇಡಿ. ಈ ಸಂಧ್ಯಾ ಸಮಯದಲ್ಲಿ ನಮ್ಮ ಕಷ್ಟಗಳು ದೂರವಾಗಲಿ, ನಮ್ಮ ಇಷ್ಟಾರ್ಥಗಳು ನೆರವೇರಲೆಂದು ಆ ಭಗವಂತನನ್ನ ಮನಸಾರೆ ಬೇಡ್ಕೊಳ್ಳಿ. ಅವು ಖಂಡಿತವಾಗಿಯೂ ನೆರವೇರುತ್ತವೆ. ಒಂದು ವೇಳೆ ಆ ಸಮಯದಲ್ಲಿ ನಮ್ಮ ಬಳಿ ಧನವಿದ್ದರೂ ಕೂಡ ಇಲ್ಲ ಅಂದುಕೊಂಡ್ರೆ ಅದು ಇಲ್ಲದಂತೆಯೇ ಆಗುತ್ತದೆ. ನಮ್ಮ ಬಗ್ಗೆ ಆಗಿರಲಿ, ಇತರರ ಬಗ್ಗೆ ಆಗಿರಲಿ ಒಳ್ಳೆಯದನ್ನೇ ಮಾತಾಡ್ಕೊಳ್ಬೇಕು. ಅದನ್ನ ಬಿಟ್ಟು ಕೆಟ್ಟ ಕೆಟ್ಟ ಮಾತುಗಳನ್ನ ಆಡಬಾರ್ದು. ಇನ್ನೊಬ್ಬರಿಗೆ ಹಾನಿ ಮಾಡದೆ ನಿಸ್ವಾರ್ಥದಿಂದ ಬೇಡ್ಕೊಂಡ್ರೆ ಅಂತಹ ಕೆಲಸಗಳಿಗೆ ತಥಾಸ್ತು ದೇವತೆಗಳು ಕೂಡ ಅಸ್ತು ಎಂತಿರ್ತಾರೆ. ಹಾಗೆಯೇ ಇತರರ ಬಗ್ಗೆಯಾಗಲಿ ನಮ್ಮ ಬಗ್ಗೆಯಾಗಲಿ ಕೆಟ್ಟ ಮಾತುಗಳನ್ನ ಮಾತನಾಡಬಾರ್ದು. ಯಾವಾಗಲೂ ಒಳ್ಳೆಯದನ್ನೇ ಮಾತನಾಡ್ತಾ ಒಳ್ಳೆಯದನ್ನೇ ಬಯಸಬೇಕೆಂದು ಪುರಾಣಗಳು ಸಹ ಹೇಳ್ತಾವೆ. ಸಂಧ್ಯಾ ಸಮಯದ ಕಾಲದಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ರೆ ತಥಾಸ್ತು ದೇವತೆಗಳು ತಥಾಸ್ತು ಎಂತಾರೆ. ಇನ್ನು ನಾವು ಆರೋಗ್ಯವಾಗಿ ಇದ್ಕೊಂಡು ನಾವು ಅನಾರೋಗ್ಯದಿಂದ ಇದ್ದೇವೆ ಅಂದ್ಕೊಂಡ್ರೆ ಅದಕ್ಕೂ ಕೂಡ ತಥಾಸ್ತು ದೇವತೆಗಳು ತಥಾಸ್ತು ಎಂತಾರೆ. ಇನ್ನು ನಮ್ಮ ಸ್ಥಿತಿಗತಿಗಳ ಬಗ್ಗೆ ಅಸತ್ಯಗಳು ಅವಾಸ್ತವವಾಗಿ ಮಾತನಾಡೋದು ಒಳ್ಳೆಯದಲ್ಲ. ಕೆಟ್ಟ ವಿಷಯಗಳಲ್ಲೂ ಕೂಡ ಇದೇ ಆಗುತ್ತದೆ. ಇತರರಿಗೆ ಕೆಟ್ಟದ್ದಾಗುತ್ತದೆ ಏನೋ ಅಂದ್ಕೊಳ್ಳೋದು ಅಥವಾ ನಮಗೆ ಕೆಟ್ಟದ್ದಾಗುತ್ತದೆ ಏನೋ ಅಂದ್ಕೊಳ್ಳೋದು ತಥಾಸ್ತು ದೇವತೆಗಳ ಪ್ರಭಾವದಿಂದ ಅದು ಖಂಡಿತ ಫಲಿಸುತ್ತದೆ. ವೈದ್ಯಶಾಸ್ತ್ರಗಳಿಗೆ ಅಧಿಪತಿಯಾಗಿರುವ ಈ ದೇವತೆಗಳು ಬಲಗೈಯಲ್ಲಿ ಅಭಯ ಮುದ್ರೆ, ಎಡಗೈಯಲ್ಲಿ ಆಯುರ್ವೇದದ ಗ್ರಂಥಗಳು, ಬಲಭಾಗದಲ್ಲಿ ಮೃತ ಸಂಜೀವಿನಿ ಐಶ್ವರ್ಯ ಕರಣಿಯ ರೀತಿಯ ಔಷಧಗಳು, ಎಡಗೈಯಲ್ಲಿ ಮೃತ ಕಳಸವನ್ನ ಇಟ್ಕೊಂಡು ಸಂಪತ್ತನ್ನ ಹೊಂದಿರ್ತಾರೆ ಎಂದು ಪುರಾಣ ಶಾಸ್ತ್ರಗಳು ಹೇಳ್ತಾವೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ನೀಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.